ಬೆಳಗಾವಿ ವೈದ್ಯಕೀಯ ಕಾಲೇಜಿನಲ್ಲಿ ಪಿಜಿ ವಿದ್ಯಾರ್ಥಿ ಅಂತ ಹೇಳಿಕೊಂಡು ಬಿಮ್ಸ್ ಆಸ್ಪತ್ರೆಯಲ್ಲಿ ಯುವಕ ಹುಚ್ಚಾಟ ತೋರಿದ್ದಾನೆ. ವೈದ್ಯಕೀಯ ವಿದ್ಯಾರ್ಥಿಯ ವೇಷ ಧರಿಸಿ ಬಿಮ್ಸ್ ಆಸ್ಪತ್ರೆಯ ಎಲ್ಲ ಕಡೆಯೂ ಯುವಕ ಓಡಾಡಿದ್ದಾನೆ. ಕ್ಲಾಸ್ ರೂಮ್, ಹೆರಿಗೆ ವಾರ್ಡ್, ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಓಡಾಡಿರುವ ಯುವಕ ಬಿಮ್ಸ್ನಲ್ಲಿ ನರ್ಸಿಂಗ್ ಸ್ಟಾಫ್ ಹಾಗೂ ವಿದ್ಯಾರ್ಥಿಗಳ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾನೆ. ಈತನ ವರ್ತನೆಗೆ ಬೇಸತ್ತು ನರ್ಸಿಂಗ್ ಸ್ಟಾಫ್ ಬಿಮ್ಸ್ ನಿರ್ದೇಶಕರಿಗೆ ದೂರು ಕೊಟ್ಟಿದ್ದಾರೆ. ಬಿಮ್ಸ್ ಆಡಳಿತ ಮಂಡಳಿ ವಿಚಾರಣೆ ಬಳಿಕ ಆತ ನಕಲಿ ಪಿಜಿ ಸ್ಟೂಡೆಂಟ್ ಅಂತ ದೃಢವಾಗಿದೆ. ಪಿಜಿ ಸ್ಟೂಡೆಂಟ್ ಅಂತ ಹುಚ್ಚಾಟ ತೋರಿದವನು ಮಹಾರಾಷ್ಟ್ರ ಮೂಲದ 28 ವರ್ಷ ವಯಸ್ಸಿನ ನವಲ್ ಪಾಟೀಲ್ ಅಂತ ತಿಳಿದು ಬಂದಿದೆ. ಬಿಮ್ಸ್ ನಿರ್ದೇಶಕ ಡಾಕ್ಟರ್ ಅಶೋಕ್ ಕುಮಾರ್ ಶೆಟ್ಟಿ ಸಮ್ಮುಖದಲ್ಲಿ ನವಲ್ ಪಾಟೀಲ್ ವಿಚಾರಣೆ ನಡೆದಿದೆ. ಬಳಿಕ ಬೆಳಗಾವಿಯ ಎಪಿಎಂಸಿ ಪೊಲೀಸ್ ಠಾಣೆಯಲ್ಲಿ ನವಲ್ ವಿರುದ್ಧ ದೂರು ದಾಖಲಾಗಿದೆ. ವೈದ್ಯಕೀಯ ತಪಾಸಣೆಗೆ ಒಳಪಡಿಸಿದಾಗ ಆತ ಮಾನಸಿಕ ಅಸ್ವಸ್ಥ ಅಂತ ತಿಳಿದು ಬಂದಿದೆ.